ಗೊತ್ತಿದೆ 2018 ನಾನೆಲ್ಲ ಎಲೆಕ್ಷನ್ ನಿಂತಾಗ 18 ಸೋತೆ ನಾನು. ಆ ಸೋತೆ ಅಂದ್ಬಿಟ್ಟು ನಾನು ಮನೇಲಿ ಕೂತಿಲ್ಲ, ನೆಕ್ಸ್ಟ್ ಗೆಲ್ಲವರೆಗೂ ಬಿಟ್ಟಿಲ್ಲ. ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ದೊಡ್ಡದಾಗ ಕಾದಿದೆ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾ, ಇವತ್ತಿನ ಬೆಳೆಯುವ ಮಕ್ಕಳೇ ಮುಂದಿನ ಪ್ರಜೆಗಳು. ಇವತ್ತು ನಮ್ಮ ಸಂಸ್ಕೃತಿಯನ್ನ ನಮ್ಮ ವ್ಯಕ್ತಿತ್ವದ ತೋರಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರದಿಂದ ನಾವು ಇವತ್ತು ತುಂಬಾ ಆವೇಶಭರಿತರಾಗಿ ಮಾತಾಡಿದೆ. ಆದ್ರೆ ಇವತ್ತಿನ ಶಿಸ್ತು ಮುಳುಬಾಗಿಲ ಸಂಸ್ಕೃತಿ ಎತ್ತು ನಮ್ಗೆ ತೋರಿಸ್ತಾ ಇದೆ. ಅಷ್ಟು ಚಂದ ಕೂತಿದ್ವಿ ನೀವೆಲ್ಲ. ಇಲ್ಲ ಖಂಡಿತವಾಗ್ಲು ನಿಮ್ಗೆ ಗೊತ್ತಿರ್ಲಿ, ಕಳೆದ ಒಂದು 70-80 ವರ್ಷಗಳ ಹಿಂದೆ ಯಾರಾದ್ರೂ ಹೆಣ್ಣು ನೋಡಕ್ ಮನೆಗೆ ಹೋದಾಗ ಆ ಮನೆ ನೋಡ್ತಾ ಇರುವಂತೆ, ಆ ಹೆಣ್ಮಗಳ ಸಂಸ್ಕೃತಿ ನೋಡ್ತಿದ್ರಂತೆ. ಹೆಣ್ಮಗಳು ಹೆಂಗ್ ಪಾಸ್ ಮಾಡ್ತಿದ್ರೆ ಅಂತಂದ್ರೆ, ಹೆಣ್ಮಗಳು ಹೋಗ್ಬೇಕನ್ನೋ ಪರ್ಕೆ ಕಡ್ಡಿ ಹಾಕ್ತಿದ್ರಂತೆ. ಆ ಪರ್ಕೆ ಕಡ್ಡಿ ಎತ್ತು ಪರ್ಕೆ ನಮ್ ಚುಚ್ಚಿದ್ರೆ ಅವಳು ಪಾಸ್ ಆದಂಗೆ. ಯಾಕೆಂತಂದ್ರೆ ಇವಳು ಸಂಸ್ಕೃತಿ ಇದ್ದಾಳೆ ಅಂತ ಲೆಕ್ಕ ಅಂತ. ಸೊ ಆ ಮಟ್ಟದಲ್ಲಿ ನಮ್ ತಾಲೂಕಿಗೆ ಯಾರಾದ್ರೂ ಬಂದಾಗ, ನಮ್ಮ ತಾಲೂಕುಗಳಿಗೆ ಬಂದಾಗ ಎಷ್ಟು ಚೆನ್ನಾಗಿದೆಪ್ಪ ತಾಲೂಕು ಅನ್ನೋದು ನಮ್ಮ ಮಕ್ಕಳು ನೋಡಿ. ಬಹುಶಃ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ತುಂಬಾ ಅದ್ದೂರಿಯಾಗಿ ಕೂತಿದ್ರಿ. ಬೇರೆ ಪ್ಲೇಬೋರ್ಡ್ಗಳು ಎತ್ಕು ನಮ್ದು ಈ ಕಾಲೇಜ್ ಎತ್ತಿ ಕೂತಿದ್ದೀರಿ. ಇದು ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ. ಇವತ್ತು ಏನು ತಾಲೂಕು ಮಟ್ಟದ ಒಂದು ತಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ, ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕಿನ ಹೆಸರು ಬರ್ಲಿ ಅಂತ ನಾನು ಕೇಳ್ಕೊಂತ, ಇವತ್ತು ಸೋತಿರ್ತಕ್ಕಂಥ ನೆಕ್ಸ್ಟ್ ಏನು ಭಾಗವಹಿಸ ನಾವು ಸೋಲ್ತೀವಿ, ಸೋಲು ಗೆಲುವು ಅನ್ನೋದು ನಮ್ಗೆ ಕಾಮನ್ನು. ನಮ್ಗೆಲ್ಲ ಗೊತ್ತಿದೆ 2018 ನಾನೆಲ್ಲ ಎಲೆಕ್ಷನ್ ನಿಂತಾಗ 18 ಸೋತೆ ನಾನು. ಆ ಸೋತೆ ಅಂದ್ಬಿಟ್ಟು ನಾನು ಮನೇಲಿ ಕೂತಿಲ್ಲ, ನೆಕ್ಸ್ಟ್ ಗೆಲ್ಲವರೆಗೂ ಬಿಟ್ಟಿಲ್ಲ. ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ದೊಡ್ಡದಾಗ ಕಾದಿದೆ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾ, ಇವತ್ತು ಪ್ರಿಯ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ, ಇವತ್ತು ನೀವು ಉದ್ಘಾಟನೆಗೆ ಬರ್ಬೇಕು ಸರ್ ಅಂದಾಗ, ಮಕ್ಕಳು ಮಧ್ಯಾಹ್ನ ಏನ್ ಊಟ ಮಾಡ್ತಾರೆ ಅಂತ ಕೇಳಿದ್ರು. ಇಲ್ಲ ಸರ್ ಮಧ್ಯಾಹ್ನ ಊಟದ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ. ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲಾ ಮಕ್ಕಳು ಕೂಡ 600 ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ, ಯಾವುದೇ ಕಾರಣಕ್ಕೂ ಮಕ್ಕಳು ಹಸುಬಾರ್ದು, ಮಕ್ಕಳಿಗೆ ಪೆಂಡಾಲ ವ್ಯವಸ್ಥೆ ಮಾಡಿದ್ರು. ಯಾಕಂದ್ರೆ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳಬಾಗಿಲು ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬಾ ಒತ್ತು ಕೊಡ್ತೀನಿ. ಎಲ್ಲಾ ಕ್ಷೇತ್ರ ಕೂಡ ಒತ್ತು ಕೊಡ್ತೇವೆ. ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು, ಯಾಕಂದ್ರೆ ಇವತ್ತು ನನಗೆ ಸಿಗದೆ ಇರ್ತಕ್ಕಂಥ ವ್ಯವಸ್ಥೆ ನನ್ನ ಮಕ್ಕಳು ಸಿಗ್ಬೇಕನ್ನೋ ನನ್ನ ಉದ್ದೇಶ. ಸೊ ಅದರಿಂದ ನಾನು ಕೂಡ ಸೆಷನ್ನಲ್ಲಿ ಮಕ್ಕಳಿಗೋಸ್ಕರ ನಾನು ಜಾಸ್ತಿ ಕಿತ್ತಾಡ್ತಾ ಇದ್ದೀನಿ. ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು, PU ಕಾಲೇಜ್ ಇರ್ಬೋದು, ಎಲ್ಲಾ ಮಟ್ಟಕ್ಕೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದು ಇವತ್ತು ಮುಳಬಾಗಿಲು ತಾಲೂಕಿಂದ ಒಂದು ದೊಡ್ಡ ಮಟ್ಟಕ್ಕೆ ಯಾವುದೋ ಒಂದು ಅಧಿಕಾರಿಗಳು ಹೋದಾಗ, ಒಂದು IAS, IPS ಆಗಿ ಮತ್ತೆ ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ತಾ, ಇವತ್ತಿನ ಎಲ್ಲಾ ಮಕ್ಕಳು ಕೂಡ ಈಗಾಗಲೇ ಲೇಟ್ ಆಗಿದೆ, ಕ್ರೀಡೆಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ಕ್ರೀಡೆಯನ್ನ ಆಡಿ. ನಾನು ಯಾವತ್ತೂ ಒಂದು ಮಾತಾ ಕೇಳ್ತಾ ಇದ್ದೀನಿ, ಇದು ಹೋಗ್ತಾ 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 ಏನಾಗ್ತದೆ, ಕ್ರೀಡೆಯನ್ನು ನಸೋಗ್ತಾ ಇದೆ. ಇವತ್ತು ಹಳೆ ಕಾಲದ ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಎಲ್ಲ ಹೋಗ್ತಾ ಇದೆ, ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ. ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾಹುಕಾರ ದುಡ್ಡಿದ್ದಲ್ಲಿ ಸಾಹುಕಾರ ಆಗಲ್ಲ. ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಕ್ರೀಡೆಯಲ್ಲಿ ನಾವು ತೊಡಸ್ಕೊಂತೀವಿ, ವ್ಯಾಯಾಮದಲ್ಲಿ ತೊಡಸ್ಕೊಂತೀವಿ, ಬಹುಶಃ ಅವನಿಗೆ ದೊಡ್ಡ ಒಂದು ಸಾಹುಕಾರ ಪದ ಸಿಗುತ್ತೆ. ಅದು ಏನಂತಂದ್ರೆ ಆರೋಗ್ಯ. ಇವತ್ತು ಎಲ್ಲಾ ಕಡೆ ಹುಡುಕ್ರೆ ಆರೋಗ್ಯ ಸಿಗ್ತಾ, ಎಲ್ಲಾ ಕಡೆ ಆರೋಗ್ಯ ಹೋಗ್ತಾ ಇದೆ. ಸೊ ಅದ್ರಂದ್ರೆ ದೈನಂದಿನ ಚಟುವಟಿಕೆಯಲ್ಲಿ ಯಾರು 1 ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ, ಅವ್ರು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ, ಇವತ್ತು ನಾವೆಲ್ಲ ಹಳ್ಳಿಗಾಡು ಪ್ರದೇಶದವರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯವನ್ನ, ನಮ್ಮ ವಾಸ್ತವಿಕ ಸ್ಥಿತಿಯನ್ನ, ನಮ್ಮ ಸಂಪ್ರದಾಯಕವನ್ನ ಯಾವತ್ತು ನಾವು ಬಿಡಬಾರ್ದು. ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ತಾ, ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ನನ್ನ ಅಮಿತಿಯು 4 ವರ್ಷ ಯಾವತ್ತು ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಒಂದು PUC, ಫಸ್ಟ್ PUC, ಸೆಕೆಂಡ್ PUC ಟರ್ನಿಂಗ್ ಪಾಯಿಂಟ್ ಯುವರ್ ಲೈಫ್. ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ. ದಯವಿಟ್ಟು ಹೆಚ್ಚಿನ ಹೊತ್ತು ಕೂಡ ಕ್ರೀಡೆಗೆ ಎಷ್ಟು ಒತ್ತು ಕೊಡುತ್ತೆ ಅದಕ್ಕೆ 10% ಒತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ, ಅದು ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಲಿ, ದೊಡ್ಡ ಮಟ್ಟಕ್ಕೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊಂತ ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ನನ್ನ ಕಡೆಯಿಂದ ಶುಭಾಶಯ ನಾನು ಮಾತು ಮುಗಿಸಿ ಹೊರತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.